ಕುರ್ಚಿ ಕದನದ ಮಧ್ಯೆ ಕೈ ಶಾಸಕರ ಫಾರಿನ್ ಟೂರ್, ವಿದೇಶ ಪ್ರವಾಸದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ. ಕುರ್ಚಿ ಕದನ ಕಾಂಗ್ರೆಸ್ ಪಾಳ್ಯದಲ್ಲಿ ಜೋರಾಗಿ ನಡೀತಾ ಇದೆ. ಇದರ ನಡುವೆ ಕೈ ಶಾಸಕರ ಫಾರಿನ್ ಟೂರ್, ವಿದೇಶ ಪ್ರವಾಸದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್. ರಾಜ್ಯ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಕುರ್ಚಿ ಕಿತ್ತಾಟ, ಕೈಪಡಿಯಲ್ಲಿ ನಡೆಯುತ್ತಾ ಶೀಘ್ರವೇ ಕ್ಷಿಪ್ರ ಕ್ರಾಂತಿ. ಹಾಗಾದ್ರೆ ವಿದೇಶಕ್ಕೆ ಹಾರಿದ ಕಾಂಗ್ರೆಸ್ ಶಾಸಕರು, ಎಂಎಲ್ಸಿಗಳು ಸ್ವಂತ ಖರ್ಚಿನಲ್ಲಿ ಹೋಗ್ತಿದ್ದೇವೆ ಎಂದ ಕೈ ಲೀಡರ್ಸ್ ಅಧಿವೇಶನಕ್ಕೆ ಕೆಲವೇ ದಿನ ಇರುವಾಗಲೇ ಫಾರಿನ್ ಟೂರ್ ಹೋಗಿದ್ದಾರೆ. ಸಾಕಷ್ಟು ಅನುಮಾನಕ್ಕೆ ಈಗ ಎಡೆ ಮಾಡಿಕೊಡ್ತಾ ಇದೆ. ಯಾಕೆಂತಂದ್ರೆ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ನಾವು ಕೂಡ ಸಚಿವಾಕಾಂಕ್ಷಿಗಳು ಅಂತ ಈ ಒಂದು ಟ್ರಿಪ್ಗೆ ಹೋಗ್ತಾ ಇದ್ದಾರಲ್ಲ ಶಾಸಕರು, ಅವರಲ್ಲಿ ಸಾಕಷ್ಟು ಜನರು ಹೇಳಿದ್ದಾರೆ. ಹಾಗಾಗಿ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ಲಿಕ್ಕೆ ಹೋಗಿದ್ದಾರಾ ಅಥವಾ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ಲಿಕ್ಕೆ ಹೋಗಿದ್ದಾರಾ? ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಈ ಒಂದು ಫಾರಿನ್ ಟೂರ್. ಇನ್ನು ಸಾಕಷ್ಟು ನಾಯಕರು ಹೋಗಿದ್ದಾರೆ. ಶಾಸಕ ಹಂಪನಗೌಡ ಬಾದರ್ಲಿ, ಶಾಸಕ ಪುಟ್ಟರಂಗ ಶೆಟ್ಟಿ ಅವರಾಗಿರಬಹುದು, ಜೊತೆಗೆ ಯಶವಂತರಾಯಗೌಡ ಪಾಟೀಲ್, BM ನಾಗರಾಜ್, ಶರಣಗೌಡ ಬಯ್ಯಾಪುರ ಸೇರಿ ಹಲವರು ಫಾರಿನ್ ಟೂರ್ ಹೋಗಿದ್ದಾರೆ. ನಮ್ಮಲ್ಲಿ ಯಾವುದೇ ಬಣ ಇಲ್ಲ, ನಾವು ಕಾಂಗ್ರೆಸ್ಸಿಗರು ಅಷ್ಟೇ. ಎಲ್ಲಾ ಶಾಸಕರು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಹೋಗ್ತಿದ್ದೀವಿ. ನಾಯಕತ್ವ ಬದಲಾವಣೆಗೂ ಪ್ರವಾಸಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಇದು ಅನಿವಾರ್ಯತೆ ಇತ್ತ ಈ ಒಂದು ಫಾರಿನ್ ಟೂರ್ ಹೋಗುವಂತದ್ದು. ವಿದೇಶ ಪ್ರವಾಸದ ಮೂಲಕ ಈಗ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರಾ? ರಾಜ್ಯ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಈ ಒಂದು ಕುರ್ಚಿ ಕಿತ್ತಾಟ, ಕೈಪಡಿಯಲ್ಲಿ ನಡೆಯುತ್ತಾ ಶೀಘ್ರವೇ ಕ್ಷಿಪ್ರ ಕ್ರಾಂತಿ. ವಿದೇಶಕ್ಕೆ ಹಾರಿದ ಕಾಂಗ್ರೆಸ್ ಶಾಸಕರು, ಎಂಎಲ್ಸಿಗಳು ಸ್ವಂತ ಖರ್ಚಿನಲ್ಲೇ ಹೋಗ್ತಾ ಇದ್ದೇವೆ ಅಂತ ಕೈ ಲೀಡರ್ಸ್ ಹೇಳ್ತಾ ಇದ್ದಾರೆ. ಅಧಿವೇಶನಕ್ಕೆ ಕೆಲವೇ ದಿನ ಇರುವಾಗಲೇ ಈ ಒಂದು ಫಾರಿನ್ ಟೂರ್ ಅವಶ್ಯಕತೆ ಇತ್ತಾ? ಸಿಎಂ ಕುರ್ಚಿ ಕಿತ್ತಾಟವೋ ಅಥವಾ ಮಂತ್ರಿ ಸ್ಥಾನಕ್ಕೆ ಬೇಡಿಕೆ ಇಡ್ಲಿಕ್ಕೆ ಯಾವ ರೀತಿ ಪ್ಲಾನ್ ಮಾಡಬೇಕು ಅಂತ ಏನಾದರೂ ಪ್ಲಾನ್ ಮಾಡ್ತಾ ಇದ್ದಾರಾ? ಯಾವ ರೀತಿ ಬೇಡಿಕೆ ಇಡಬೇಕು ಅಂತ ನಿರ್ಧಾರ ಮಾಡ್ಲಿಕ್ಕೆ ಹೋಗಿದ್ದಾರಾ? ವೈಯಕ್ತಿಕ ಪ್ರವಾಸ ಎನ್ನುತ್ತಲೇ ಶಾಸಕರಿಂದ ದಾಳ, ಸಿದ್ದರಾಮಯ್ಯ ಬಣದ ಶಾಸಕರಿಂದ ಫಾರಿನ್ ಟೂರ್. ಇನ್ನು ಶಾಸಕ HD ತಮ್ಮಯ್ಯ, ಶಾಸಕ ದೇವೇಂದ್ರಪ್ಪ, ಶಾಸಕ ಹಂಪನಗೌಡ ಬಾದರ್ಲಿ, ಶಾಸಕ ಪುಟ್ಟರಂಗ ಶೆಟ್ಟಿ, ಯಶವಂತರಾಯಗೌಡ ಪಾಟೀಲ್, BM ನಾಗರಾಜ್, ಶರಣಗೌಡ ಬಯ್ಯಾಪುರ ಸೇರಿ ಹಲವರು ಫಾರಿನ್ ಟೂರ್ಗೆ ಹೋಗಿದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿಯ ಬಣ ಇಲ್ಲ, ನಾವು ಕಾಂಗ್ರೆಸ್ಸಿಗರಷ್ಟೇ. ಎಲ್ಲಾ ಶಾಸಕರು ಕೂಡ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಹೋಗ್ತಾ ಇದ್ದೇವೆ. ನಾಯಕತ್ವ ಬದಲಾವಣೆಗೂ ಪ್ರವಾಸಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಸದ್ಯಕ್ಕೆ ಶಾಸಕರು ಹೇಳ್ತಾ ಇದ್ದಾರೆ. ಆದರೆ ಈಗ ಆಲ್ರೆಡಿ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಕುರ್ಚಿ ಕಿತ್ತಾಟ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಜೊತೆಗೆ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ದೆಹಲಿಗೂ ಕೂಡ DK ಶಿವಕುಮಾರ್ ಅವರು ಹೋಗಿ ಬಂದಿದ್ರು. ಅದಾದ ನಂತರ DK ಶಿವಕುಮಾರ್ ಅವರ ಬಣದವರು ಕೂಡ ಫುಲ್ ಆಕ್ಟಿವ್ ಆಗಿದ್ರು. ಆದರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಫಾರಿನ್ ಟೂರ್ ಅವಶ್ಯಕತೆ ಇತ್ತಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಜೊತೆಗೆ ಯಾವ ವಿಚಾರಕ್ಕಾಗಿ ಫಾರಿನ್ ಟೂರ್ ಹೋಗ್ತಾ ಇದ್ದಾರೆ ಅನ್ನೋದು ಬಹಳ ಸಸ್ಪೆನ್ಸ್ ಆಗಿ ಉಳಿದಿದೆ. ಎಲ್ಲ ಮಾಧ್ಯಮ ಗೆಳೆಯರು ಎಲ್ಲರೂ ತೋರಿಸಿಬಿಟ್ಟಿದ್ದಾರೆ. ನಾವು ಹೊರಟಿರೋದು ಆಸ್ಟ್ರೇಲಿಯಾ ಅಂಡ್ ನ್ಯೂಜಿಲೆಂಡ್, ಎರಡು ಕಂಟ್ರಿಗೆ ಹೊಂಟಿವಿ ದೇಶಗಳು. AICC ಅಧ್ಯಕ್ಷರು ಅವ್ರವ್ರ ಖರ್ಚಿನಾಗ ಅವ್ರು ಹೊಂಟಾರ ಅಂದ್ಮೇಲೆ ನಮ್ದೇನಿದಿಲ್ಲ ಅಂತ ಅವರೇ ಹೇಳ್ಬಿಟ್ಟಾರೆ. ನಾನು, ವಸಂತ್ ಕುಮಾರ್, ಗೌಡ್ರು ಮತ್ತು ನಾವು ಸ್ವಂತ ಖರ್ಚಲ್ಲಿ ಓದ್ತೀವ್ರಿ. ದೇಶಗಳು ನೋಡ್ಕೊಂಡು ಸುತ್ತಾಡಿ 3-4 ತಿಂಗಳ ಹಿಂದೆನೆ ಮಾಡಿತ್ತಿದ್ದು. ಇದು ಯಾವ್ದು ರಾಜಕ್ಕೂ ಇದಕ್ಕೂ ಕಳಕು ಇಲ್ಲ, ಸಂಬಂಧ ಇಲ್ಲ. ಪ್ರತಿ ವರ್ಷ ಫ್ಯಾಮಿಲಿ ಹೋಗ್ತೀವಿ. ನಾವೆಲ್ಲ ಎಮ್ಮೆಲ್ಲೆಗಳೆಲ್ಲ ಮಾತಾಡ್ಕೊಂಡು ಬಣಗಿಲ್ಲ, ಏನಿಲ್ಲ. ನಾವು ಕಾಂಗ್ರೆಸ್ಗಳು ಬಣ ಏನಿಲ್ಲ, ಬಣ ರಾಜಕೀಯ ಏನಿಲ್ಲ. ನಾವು ಇಂಡಿವಿಜುವಲ್ ಅನುಮತಿ ತಗೋಬೇಕು. ಎಲ್ಲರಿಗೂ ಮಾಹಿತಿ ಐತೆ. ಊರು ಹೋಗ್ತಾ ಇದಾರ ಒಂದು 25 ಮಂದಿ ಅಂತ. ಏನೋ ಅದ್ರ ಬಗ್ಗೆ ಏನೋ ಅವ್ರೇನು ಅಬ್ಜೆಕ್ಷನ್ ಮಾಡಿಲ್ಲ. ಇನ್ನೊಂದು ಎಲ್ಲರಿಗೂ ಮಾಹಿತಿ ಪಕ್ಷಗಳು ಫ್ಯಾಮಿಲಿ ಹೋಗ್ತೀವಿ. ಆಯ್ತಾ, ನಾವೆಲ್ಲ ಎಮ್ಮೆಲ್ಲೆಗಳೆಲ್ಲ ಮಾತಾಡ್ಕೊಂಡು ಟೀಕೆ ಇದು ಸುಮಾರು 2 ತಿಂಗಳ ಕೆಳಗಡೆನೆ ಫಿಕ್ಸ್ ಆಗಿರೋದು. 2 ತಿಂಗಳ ಕೆಳಗೆ ಫಿಕ್ಸ್ ಆಗಿರೋಂಥದ್ದು. ಹಾಗಾಗಿ ಆ ಪ್ರವಾಸ ಹೊರಟಿರೋದು ನಿಜ. ಇವರು ಟೀಕೆಗೂ ಮತ್ತು ನಾವು ಯಾವುದೇ
ಬಣ ಮತ್ತೊಂದು ನಾವು ಕಾಂಗ್ರೆಸ್ಸಿಗರಷ್ಟೇ. ಹಾಗಾಗಿ ಮನುಷ್ಯ ಆದಂತವನು ದೇಶ ಸುತ್ತಬೇಕು, ಕೋಶ ಓದ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ವಿ. ಅದಕ್ ಬಿಟ್ರೆ ಇದಕ್ಕೇನು ವಿಶೇಷವಾಗಿ ಮಾಹಿತಿ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ 20 ಶಾಸಕರ ಮೇಲೆ ಹೋಗ್ತೀವಿ. ಈಗ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪ್ರತ್ಯೇಕವಾಗಿ ನಾವು ಮಾರ್ಚ್ 3ಕ್ಕೆ ವೈಯಕ್ತಿಕ ಪ್ರವಾಸ. ಇತ್ತೀಚೆಗೆ ನಾವೇನಾದ್ರೂ ಸಿಂಗಲ್ ಹೋಗುವಷ್ಟು ನಮ್ಗಿನ್ನೂ ಕೆಲವೊಂದು ಹೊರದೇಶಕ್ಕೆ ತುಂಬಾ ದೂರ. ಹಾಗಾಗಿ ಪ್ರವಾಸ ಇರ್ಬೋದು ಅಥವಾ ಊಟ ಉಪಚಾರ ಇರ್ಬೋದು, ಭಾಷೆ, ಲ್ಯಾಂಗ್ವೇಜ್ ಎಲ್ಲವೂ ವ್ಯತ್ಯಾಸ ಆಗೋದ್ರಿಂದ ಸಮಾನ ಮನಸ್ಸರು ನಮಗೆ ಬಹಳ ಬೇಕಾಗಿರೋದ್ರಿಂದ ಇದನ್ನ ನಾವು ಇಷ್ಟಪಟ್ಟು ಇನ್ನೂ ಹೋಗ್ತೀವಿ, ಮುಂದೆನೂ ಹೋಗಂತ ಸಂದರ್ಭ ಇದೆ. ಅಲ್ಲಲ್ಲ, ಈಗ ಕೇಳ್ರಿ ಅಂತದನ್ನ ಅಂತದ್ ಏನಾದ್ರೂ ಹೇಳೋದು ಅಪ್ರಸ್ತುತ ಅವ್ರಿಗೆ ಹೇಳಂತದ್ದು. ಹಾಗಾಗಿ ಅಂತದ್ದು ಏನೂ ಇಲ್ಲ. ಇದ್ರೆ ನಮ್ಮ ಇವತ್ತು ನಮ್ಮನ್ನ ಕೇಳೋರು ಒಂದು ಆಡಳಿತ ಪಕ್ಷ ಇದೆ, ಅಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇದ್ದಾರೆ. ಹಾಗಾಗಿ ಅಂತ ಇತ್ತು ಅಂದ್ರೆ ಹೋಗ ಅಗತ್ಯತೆ ಏನಿರ್ಲಿಲ್ಲ ನಾವು. ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಕುರ್ಚಿ ಕಿತ್ತಾಟ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಇದರ ನಡುವೆ 20ಕ್ಕೂ ಹೆಚ್ಚು ಶಾಸಕರು ಈಗ ಫಾರಿನ್ ಟೂರ್ ಅನ್ನ ಹೋಗ್ತಾ ಇದ್ದಾರೆ. ಆದರೆ ಬಹಳ ಸಸ್ಪೆನ್ಸ್ ಆಗಿರುವಂತಹ ವಿಚಾರ ಅಂತ ಅಂದ್ರೆ ಮುಖ್ಯವಾಗಿ ಈಗ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಆಗ್ತಾ ಇದೆ. ಜೊತೆಗೆ ಸಚಿವ ಸಂಪುಟ ಪುನರಚನೆಗೆ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ. ಈಗ 20ಕ್ಕೂ ಹೆಚ್ಚು ಶಾಸಕರು ಹೋಗ್ತಾ ಇದ್ದಾರೆ. ಅದರಲ್ಲಿ ಬಹುತೇಕ ಶಾಸಕರು ಸಚಿವಾಕಾಂಕ್ಷಿಗಳಿದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು. ಹಾಗಾಗಿ ಯಾವೆಲ್ಲ ವಿಚಾರ ಚರ್ಚೆ ಮಾಡಬಹುದು? ಈ ಒಂದು ಫಾರಿನ್ ಟೂರ್ ಕೇವಲ ಅವರ ವೈಯಕ್ತಿಕ ವಿಚಾರವೋ ಅಥವಾ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕೆ ಆ ಒಂದು ಫಾರಿನ್ ಟೂರ್ ಹೋಗ್ತಾ ಇದ್ದಾರೆ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಎಲ್ಲ ಶಾಸಕರು ಕೂಡ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ಹೋಗ್ತಾ ಇದ್ದಾರೆ. ಆದರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಫಾರಿನ್ ಟೂರ್ ಅವಶ್ಯಕತೆ ಇತ್ತಾ? ಒಂದು ವೇಳೆ ನಾಯಕತ್ವ ಬದಲಾವಣೆ ಆದರೆ ನಾವು ಏನು ಮಾಡಬೇಕು, ಮುಂದಿನ ನಡೆ ಯಾವ ರೀತಿ ಇರಬೇಕು, ಈ ಒಂದು ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಫಾರಿನ್ಗೆ ಹೋದ್ರ ಅಥವಾ ಸಚಿವ ಸಂಪುಟ ಪುನರಚನೆ ಆಗುವಂತ ಸಂದರ್ಭದಲ್ಲಿ ನಮಗೆ ಬೇಕಾದಂತಹ ಮಂತ್ರಿ ಸ್ಥಾನವನ್ನ ನಾವು ಯಾವ ರೀತಿ ಪಡ್ಕೊಳ್ಳಬೇಕು, ಈ ಒಂದು ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಫಾರಿನ್ ಟೂರ್ ಹೋಗ್ತಾ ಇದ್ದಾರೆ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಒಟ್ಟಿನಲ್ಲಿ ಒಂದು ಫಾರಿನ್ ಟೂರ್ ಬಹಳ ಸಸ್ಪೆನ್ಸ್ ಆಗಿದೆ.